ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಥರ್ಮೋ ವ್ಯಾಕ್ಸ್ ಮ್ಯೂಸಿಯಂನ ದರ್ಬಾರ್ ಹಾಲ್. ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿರುವ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಇಂದಿನಿಂದ ನೂತನವಾಗಿ ಪ್ರಾರಂಭವಾದ ಥರ್ಮೋ ವ್ಯಾಕ್ಸ್ ಮ್ಯೂಸಿಯಂ. ಇದರಲ್ಲಿ ರಾಜಮನೆತನದ ದರ್ಬಾರ್ ಹಾಲ್ ಅನ್ನು ನೋಡುಗರ ಗಮನ ಸೆಳೆಯಲು ನಿರ್ಮಿಸಿದ್ದು ಆಕರ್ಷಣೀಯವಾಗಿ ನಿರ್ಮಾಣವಾಗಿದೆ ಮತ್ತು 3D ಆರ್ಟ್ ಗ್ಯಾಲರಿ, ಮ್ಯೂಸಿಯಂ, ನ್ಯಾಚುರಲ್ ಲೈಟಿಂಗ್ ಹಾಗೂ ಅದರ ಒಳಗಡೆ 3D ಇಮೇಜಸ್ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿದ್ದು, ಇದು ಮಕ್ಕಳಿಗೆ, ನೋಡುಗರಿಗೆ ತುಂಬಾ ಸಂತೋಷವನ್ನ ನೀಡುತ್ತದೆ. ಈ ಬಾರಿ ದಸರಾಗೆ ಬರುವ ಪ್ರತಿಯೊಬ್ಬ ನಾಗರಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಮ್ಯೂಸಿಯಂನ ಮಾಲೀಕರಾದ ಭಾಸ್ಕರ್ ಅವರು ಮಾಧ್ಯಮಗಳ ಜೊತೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಚಾಮುಂಡೇಶ್ವರಿ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ 5 ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು, ಈ ಬಾರಿ ವಿಭಿನ್ನವಾಗಿ ಪ್ರತಿಯೊಂದು ನೋಡುಗರ ಗಮನ ಸೆಳೆಯುತ್ತದೆ. 1 ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ, ಹಾರರ್ ಹೌಸ್, ಇನ್ಫಿನಿಟಿ ರೂಮ್, ಥರ್ಮೋ ಸ್ಯಾಂಡ್ ಮ್ಯೂಸಿಯಂ, 3D ಆರ್ಟ್ ಗ್ಯಾಲರಿ ಹಾಗೂ ಮಕ್ಕಳಿಗೆ ಅನೇಕ ಆಟದ ವಸ್ತುಗಳು ಸೇರಿದಂತೆ ಮನೋರಂಜನೆ ನೀಡುವ ಸಲುವಾಗಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಸಿದ್ಧಗೊಂಡಿದೆ. ಇನ್ನು ಇದರ ಅಂದವನ್ನ ಸವಿದ ಪ್ರವಾಸಿಗರು ತಮ್ಮ ಅನುಭವದ ಸಂತಸವನ್ನ ಹಂಚಿಕೊಂಡಿದ್ದಾರೆ. இது ஹைலைட் பண்ணால் சார், இது ஹைலைட் பண்ணால் வேறு கூட்டமே வரும். என்னை பொறுத்த வரைக்கும் பார்ப்பாங்க. ஆனால் உங்களுக்கு அந்த இந்த மைசூரோட கான்செப்ட் இந்த பஸ் ஸ்டாண்டு மேலே பார்க்கிங்லாட்டு அங்கே எவ்வளோ பப்ளிசிட்டி பண்ணுறாங்க, பார்த்து விசாரிக்கிறாங்க பண்ணுறது எப்படின்னா ஏற்கனவே இருக்கு இல்லையா, அது வச்சுட்டு நீங்கள் வந்து அப்ளை பண்ணாது நீங்கள் கொடுத்துருவாங்க பர்மிஷன் ಮತ್ತೆ ಬರಲಿ. ಪಬ್ಜಿ ಎಕ್ಸ್ಪರ್ಟ್ ಒಂದು ಹೊಡೆದಿಲ್ಲ ಅಲ್ಲಪ್ಪ. ಎರಡು ಇದೆ ಇದೆ ಬಸವಣ್ಣ ಇದೆ ಫಿಟ್ ಆಗಿದೆ. ಅದೇ ಹಂಗಾಗಿ ಹೋಗಿದ್ದೆ. अभी जैसे कि यहाँ म्यूज़ियम में हम आए हुए थे तो हमें काफ़ी चीज़ें यहाँ पे बहुत अच्छी लगी. जो भी आप लोग का डेकोरेशन वगैरह है वो भी काफ़ी अच्छा है. द वैक्स म्यूजियम जो भी अपने स्टैचू जो बनाया हुआ है काफ़ी रियलिस्टिक है. जहाँ पे हम लोग को लाइक रियली बहुत फीलिंग बहुत अच्छा था. ठीक है, लाइक कोऑर्डिनेशन बहुत अच्छा हुआ, देखे हम लोग, वी हैव एंजॉयड.
जहाँ पे स्टैचूज, बहुत सारे स्टैचूज, और जो उनका कारीगरी हुआ है, जो दे आर प्रिपेयर्ड द लाइक व्हाट टू से द न्यू dolls and the statues that are like quite realistic way, and it's very beautiful, sir. It's really very It was first time I've ever admitted had the opportunity to see someone actually live. I mean, it doesn't feel like it's unreal, it's kind of handmade. The statues appear so real that kind of we are meeting them in the reality. I mean, it's the experience wherein you can have the experience of going to the past. So it's kind of time travel for me. ಸರ್ ತುಂಬ ಚೆನ್ನಾಗಿತ್ತು. ಇದನ್ನು ಫಸ್ಟ್ ಟೈಮ್ ಬಂದಿದ್ವಿ. ಮಗು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಸ್ಕೇಡಿ ಹೌಸ್ ಅಲ್ಲ, ಸ್ವಲ್ಪ ಭಯ ಆಗೋ ಥರ ಇತ್ತು. ಹೌದು ಸರ್, ಒಳ್ಳೆ ಎಕ್ಸ್ಪೀರಿಯೆನ್ಸು. ಇನ್ನು ಟೈಮು ಇಲ್ಲ, ನಮಗೆ ಟೈಮ್ ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತದೆ. ನಾವು ಬೆಂಗಳೂರಿಂದ ಸರ್, ನಾವು ಮೈಸೂರಿಂದನೇ ಬಂದಿರೋದು. ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಬಂದಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ಸರ್. ಈಗ ಹೊಸದಾಗಿ ಒಂದು ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ಮತ್ತು 3D ಆರ್ಟ್ ಗ್ಯಾಲರಿ ಒಂದು ಶುರು ಮಾಡಿದ್ದಾರೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಪ್ಲಸ್ ಗೇಮ್ ಝೋನು ಇದೆ, ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ಲರಿಗೂ ನಮಸ್ತೆ. ನಾವು ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ, ಆಲ್ರೆಡಿ ನಮ್ಮ ಹತ್ರ ವ್ಯಾಕ್ಸ್ ಮ್ಯೂಸಿಯಂ ಇದೆ. ಇವಾಗ ಹೊಸದು ಥರ್ಮೋ ಸ್ಯಾಂಡ್ ಮ್ಯೂಸಿಯಂ ಒಂದು ಓಪನ್ ಮಾಡಿದ್ದು. ಇದು ಇಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ದರ್ಬಾರ್ ಒಂದು ಮೇನ್ ಕಾನ್ಸೆಪ್ಟ್ ಇದೆ. ಆದಮೇಲೆ ಇಲ್ಲಿ 3D ಆರ್ಟ್ ಗ್ಯಾಲರಿ ಮ್ಯೂಸಿಯಂ ಆ್ಯಕ್ಚುಲಿ ಎಲ್ಲಿನೂ ಇಲ್ಲ, ಇದೆ ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಒಂದು ನ್ಯಾಚುರಲ್ ಲೈಟಿಂಗ್ ಥೀಮ್ ಬರ್ತದೆ, ಪ್ಲಸ್ ಅದು ಒಳಗಡೆ ಒಂದು 3D ಇಮೇಜಸ್ ಥರ ಹಾಕಿ ಅಲ್ಲಿ UV ಲೈಟ್ಸ್ ಎಲ್ಲ ಹಾಕಿದೋ. ಸೊ ಅದು ಮಕ್ಕಳಿಗೆ ಎಲ್ಲ ಖುಷಿ ಪಡೋ ಥರ ಒಂದು ನ್ಯೂ ಕಾನ್ಸೆಪ್ಟ್ ಇದೆ. ನೀವು ದಸರಾಗೂ ಬರೆದವರು ಏನು ಮಿಸ್ ಮಾಡೋಂಗಿಲ್ಲ, ಖಂಡಿತ ಬರಲೇಬೇಕು. ಬಂದವರೆಲ್ಲ ಖುಷಿಪಟ್ಟು ಸಂತೋಷಪಟ್ಟು ಹೋಗೋ ಥರ ಒಂದು ಫೀಲ್ ಇದೆ ಸರ್. ಇಲ್ಲಿ ಒಂದು 5 ಕಾನ್ಸೆಪ್ಟ್ ಇದೆ ಸರ್ ನಮ್ಮದು ಜಾಗದಲ್ಲಿ. ಒಂದು ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಇನ್ನೊಂದು ಹಾರರ್ ಹೌಸ್, ಇನ್ಫಿನಿಟಿ ರೂಮ್ ಇದೆ, ಆಮೇಲೆ ಥರ್ಮೋ ಸ್ಯಾಂಡ್ ಮ್ಯೂಸಿಯಮು, 3D ಆರ್ಟ್ ಗ್ಯಾಲರಿ ಇದೆ. ಇದೆಲ್ಲ ಸೇರಿ ನಿಮಗೆ 300 ರುಪೀಸು ಪೇ ಮಾಡೋದ್ರಿಂದ, ಕಾಂಬೋ ಆಫರ್ ತಗೊಳ್ಳೋದ್ರಿಂದ 250 ರುಪೀಸ್ ಆಗುತ್ತೆ ಸರ್ ಒಬ್ಬರಿಗೆ. 100 ರುಪೀಸ್ ಸರ್ ಒಬ್ಬರಿಗೆ, ಯಾವುದಕ್ಕೆ ಬಂದಿರೋ ಒಂದಕ್ಕೆ 100 ರುಪೀಸ್ ಇದೆ ಸರ್. ಸರ್ ಅಲ್ಲಿ ಒಂದು 6 ಗೇಮ್ಸ್ ಇದೆ ಸರ್. ಹಾರ್ಸ್ ರೈಡ್ ಇದೆ, ATV ಬೈಕ್ ರೈಡ್ ಇದೆ, ವಾಟರ್ ರೋಲರ್ ಇದೆ, ಬುಲ್ ರೈಡ್ ಇದೆ. ಅದೆಲ್ಲ ಈಚ್ ಗೇಮ್ 100 ರುಪೀಸ್ ಇದೆ ಸರ್. ಅದನ್ನು ನೀವು ಕಾಂಬೋ ತಗೊಳ್ಳೋನು ಅಲ್ಲಿನೂ ಒಂದು 100 ರುಪೀಸು ಕಡಿಮೆ ಇದೆ ಸರ್, ಡಿಸ್ಕೌಂಟ್ ಮಾಡುತ್ತಾರೆ ಸರ್. ದಸರಾಗೆ ಮೈಸೂರು ಲೈಟಿಂಗ್ ಹೆಂಗೆ ಒಂದು ವಿಶೇಷ ಆಫರ್ ಇದೆಯೋ ಆ ಥರ ನಮ್ಮದು ಥರ್ಮೋ ಸ್ಯಾಂಡ್ ಮ್ಯೂಸಿಯಮು ಒಂದು ವಿಶೇಷ ಈ ವರ್ಷ.